ಹಿಂಗೆ ಅಂತ ಅಂದ್ರು. ಸೊ ಇನ್ನೇನ್ ಮಾಡೋದು ಅಂತ ಎದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಯಾರು ಕಾಣ್ತಾನೆ ಇಲ್ಲ, ಮತ್ತೆ ಸೌಂಡ್ ಕೇಳಿಸ್ತಾ ಇತ್ತು ಗೈಸ್. ನೋಡಿ ಗೈಸ್, ಸ್ವಲ್ಪ ಆ ಕಡೆಯಿಂದ ಕಮ್ಮಿ ತಲೆಗೆ ಬಿದ್ದಿರೋದು. ಇವ್ರಿಗೂ ಅದೇ ಡೌಟು, ಅವ್ರಿಗೂ ಅದೇ ಅಲ್ಲಲ್ಲಿ ಸ್ವಾಮಿ ಫೋನ್ ಎತ್ತ ಫಸ್ಟ್ ಹೋಗೋದಲ್ಲ ಐತೆ, ಫಸ್ಟ್ ಟಾಟಾ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಇತ್ತು, ಮಸ್ತಾಗಿ ವರ್ಕೌಟ್ ಮಾಡಿದೆ. ಲೈಕ್ ಅಂದರೆ ಗೈಸ್, ನಿನ್ನೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ, ಕೋಲ್ಡು ಮತ್ತು ಫೀವರ್ ಇತ್ತು. ಸೊ ನೈಟು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ಬೆಳಗ್ಗೆ ಅಷ್ಟೇ ಸ್ವಲ್ಪ ರಿಕವರಿ ಆಗಿದೆ ಅಂತ ಆ್ಯಕ್ಚುಲಿ ಬ್ರೋಗೆ ಫೋನ್ ಮಾಡಿ ಹೇಳಿದೆ. ಬ್ರೋ ಇಷ್ಟಕ್ಕೆಲ್ಲ ಏನು ಬ್ರೋ ಹಿಂಗೆ ಆಡ್ತೀರಾ, ಬನ್ನಿ ಬ್ರೋ ಹಂಗೆ ಹಿಂಗೆ ಅಂತ ಅಂದರು. ಸೊ ಇನ್ನೇನು ಮಾಡೋದು ಅಂತ ಎದ್ದು ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ಇನ್ನೊಂದೇನು ಗೊತ್ತಾ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಅಟ್ಲೀಸ್ಟ್ ನನಗೆ ಬರ್ತೈತೆ 50-60 ವ್ಯೂಸ್ ಬರ್ತೈತೆ, ನನಗೇನು ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಲೈಕ್ ಮಾಡಿ ಫಾಲೋ ಮಾಡಿದ್ರು ಇನ್ನೊಂದು ಸ್ವಲ್ಪ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಯ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ ಗೈಸ್. ದಯವಿಟ್ಟು ಸಿಂಗ್ಸ್ಬಿಡಿ, ನನ್ನ ಮೂಗು ಕಟ್ಕೊಬಿಟ್ಟಿರೋದ್ರಿಂದ ನಾನು ಮಾತಾಡ್ತಿರೋದು ಅಷ್ಟು ಕರೆಕ್ಟಾಗಿ ಬರ್ತಾ ಇಲ್ಲ, ಏನೋ ವಾಯ್ಸು ಗ್ಲಿಚ್ ಆದಂಗೆ ಆಗ್ತಾಯಿದೆ. ಸೊ ಲೆಟ್ಸ್ ಗೋ ಗೈಸ್. ಆದರೂ ನನ್ನ ಕಂಟೆಂಟ್ ಏನಾಯಿತು ನಾನು ಅದನ್ನು ರಿವೀಲ್ ಮಾಡೇ ಮಾಡ್ತೀನಿ. ಇವತ್ತು ಆ್ಯಕ್ಚುಲಿ 3 to 4 ಇನ್ಸ್ಟಾಲೇಷನ್ 3 ಇನ್ಸ್ಟಾಲೇಷನ್ಸ್ ಇದೆ. ಸೊ ಯಾವುದಾಗುತ್ತೆ ಯಾವುದಾಗಲ್ಲ, ಇವತ್ತು ಎಷ್ಟು ಬುಕ್ಕಿಂಗ್ ಆಯಿತು ಏನು ಎತ್ತ ಅಂತ ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ಈಗ ರೆಡಿ ಆಗ್ಬಿಟ್ಟು ಬರ್ತೀನಿ. ಈಗ ಫೈನಲಿ ಫುಲ್ಲು ರೆಡಿಯಾಗಿ ಹನುಮಂತು ಕರ್ದ ಅಂತ ಅರ್ಜೆಂಟಲ್ಲಿ ಹಂಗೆ ಬಂದ್ಬಿಟ್ಟೆ. ಸೊ ಹಾಯ್ ಮಾಡು ಮಾಮ್ಸ್, ಆಫ್ರಿಕನ್ ಬಾಯ್ ಗೈಸ್. ವಾಯ್ಸ್ ಹಾಕಿಲ್ಲ ಗೈಸ್, ನನ್ನ ಮಗ ಅರ್ಜೆಂಟ್ ಮಾಡಿಕ್ತಾ, ಇಲ್ಲಿ ನೋಡಿದ್ರೆ ಇವಾಗ ಬಂದವನೇ. ಹಾಂ ಗೈಸ್, ಹೆಂಗೆ ಕಾಣ್ತಿದ್ದೀನಿ ಇವತ್ತು, ಹಂಗೆ ಒಂದು ಕಮೆಂಟ್ ಮಾಡಿ ಗೈಸ್. ಹೆಂಗೆ ಕಾಣ್ತಿದ್ದೀನಿ ಮಾ? ಹೌದಾ? ನೀನ್ ಕಣ ಆಫ್ರಿಕನ್ ಬಾಯಿ. ಹಾಂ ಚೇಂಜ್ ಆಗಿದೆಯಲ್ವ, ಕರೆಕ್ಟ್ ಅಮೇರಿಕನ್ ಬಾಯ್ ನೀನು. ನೋಡು ಗೈಸ್, ಎಲ್ಲ ಟೀ ಎಲ್ಲ ಚೆಲ್ತಾ ಇದ್ದೀನಿ ನಾನು. ಹನುಮಂತ ಸ್ವಲ್ಪ ಮಾತಾಡೋದೈತೆ, ಅವನಿಗೇನೋ ಇನ್ನೂ ಕೈಯೆಲ್ಲ ಹುಷಾರಾಗಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಹಾಸ್ಪಿಟಲ್ಗೆ ಎಲ್ಲಿ ಹೋಗೋದೇನಂತ ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲಿ ಚೆನ್ನಾಗಾಯ್ತು ಅಲ್ಲಿ ತೋರಿಸ್ಬೇಕು ಅವ್ರಿಗೆ. ಸೊ ನಾಷ್ಟ ಮಾಡಿರಲಿಲ್ಲ ಅಂತ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಗೈಸ್. ಇವತ್ತು ನಮ್ಮ ಮನೆಗೆ ಯಾರೋ ಹೊಸ ಹುಡುಗಿ ಬಂದಿದ್ದಾಳೆ ಗಾಯ್ಸ್. ಎಲ್ಲಿ ಹುಡುಗಿ? ಎಲ್ಲಿಗೆ? ಮನೆಗೆ ಹೊಟ್ಟೋದ್ರ? ಎಲ್ಲಿ? ಯಾರು ಕಾಣ್ತಾನೆ ಇಲ್ಲ, ಮತ್ತೆ ಸೌಂಡ್ ಕೇಳಿಸ್ತಾ ಇತ್ತು. ಜಯ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಏ ನೀನಾ? ಕಣ್ಣ ಮುಚ್ಚ ಆಡಿಸ್ತಾ ಇದೆಯಾ ನನ್ನ? ಬಾಮ ಇಲ್ಲಿ ಗೈಸ್. ನೋಡಿ ಗೈಸ್, ನನಗೆ ಕಣ್ಣ ಮುಚ್ಚಲ್ಲಿ ಆಡಿಸ್ತಾ ಇದ್ದಾಳೆ ಚಿನ್ನಮ್ಮ. ಗೈಸ್, ಹೊಟ್ಟೆ ಅಂತೂ ಸಖತ್ ಹಸಿತೈತೆ. ಫಸ್ಟು ನಾಷ್ಟ ಮಾಡ್ಕೊ ಬರ್ತೀನಿ. ಸೊ ಇಲ್ಲ ಅಂತಂದರೆ ನಿಜವಾಗ್ಲೂ ಮಾತಾಡೋಕ್ಕೂ ಆಗಲ್ಲ, ಎನರ್ಜಿನೇ ಇಲ್ಲ. ಒಂದು ಸ್ವಲ್ಪ ಕೆಲಸ ಮಾಡಿ ಸುಸ್ತಾಗ್ಬಿಡ್ತೀನಿ ಗೈಸ್. ಈಗ ನಾಷ್ಟ ಮಾಡ್ಕೊಂಬರ್ತೀನಿ. ಈಗ ಸ್ವಾಮಿ ವಿನಯ್ ಬ್ರೋನ ಕರ್ಕೊಬರಕ್ಕೆ ಹೋಗಿದ್ದಾನೆ ಗೈಸ್. ಒಂದು ಇನ್ಸ್ಟಾಲೇಷನ್ ಪೆಂಡಿಂಗ್ ಐತೆ. ಸೊ ಅದು ನಿನ್ನೆ ಬುಕ್ ಮಾಡಿದ್ದು, ನಾನು ನಿನ್ನೆ ವೀಕ್ ಆಫ್ ಹಾಕಿದೆ ಅಂತ ನಿನ್ನೆ ಯಾವುದೂ ಇನ್ಸ್ಟಾಲೇಷನ್ ಮಾಡಿಲ್ಲ. ಸೊ ನಿನ್ನೆದು ಇವತ್ತು ಇನ್ಸ್ಟಾಲೇಷನ್ ಮಾಡಿದ್ರೆ ಅದಾದ್ಮೇಲೆ ಒಂದು ಬುಕ್ಕಿಂಗ್ ಮಾಡಬೇಕು ಗೈಸ್. ಯಾವುದೋ ಕಸ್ಟಮರ್ ಫಾಲೋಅಪ್ ಇಲ್ಲಿ ಇದ್ದಾರೆ, ಬಟ್ ಯಾವುದೂ ಕ್ಲೋಸ್ ಆಗ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಎಂಡ್ ಆಫ್ ದಿ ಡೇ ಯಾವುದಾದ್ರೂ ಒಂದಾದರೂ ಮಾಡೇ ಮಾಡ್ತೀನಿ. ಸೊ ಗೈಸ್, ಇವಾಗ ವಿನಯ್ ಬ್ರೋ ಮತ್ತು ಶೆಟ್ಟಿನೂ ಬರ್ತಾ ಇದ್ದಾನೆ ಗೈಸ್, ಸ್ವಾಮಿನೂ ಬರ್ತಾ ಇದ್ದಾನೆ. ಸೊ ಎಲ್ಲರೂ ಹೋಗಿ ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಆಗ ಇನ್ಸ್ಟಾಲೇಷನ್ ಏನೇನಾಗುತ್ತೆ, ಏನು ಮಾತಾಡ್ತೀವಿ ಅನ್ನೋದು ತೋರಿಸ್ತೀನಿ. ಜಸ್ಟ್ ಕೆಳಗಡೆ ಬಂದಿದ ತಕ್ಷಣ ನಮ್ಮ ಶೆಟ್ಟಿ ಅವರು ಎಂಟ್ರಿ ಆಗಿದ್ದಾರೆ ಗೈಸ್. ಪ್ರಸಾದ ಬಿತ್ತಲ್ಲ, ಅದು ಕರೆಕ್ಟಾಗಿ ಬಂದು ಫೋನ್ಗೆ ಬಿದ್ದೈತೆ. ಅದೇನು ಅರ್ಜೆಂಟ್ ನಮ್ಮ ಮನೆಯವ್ರಿಗೆ ಅದು ಗೊತ್ತಿಲ್ಲ. ಹೋಗಪ್ಪ, ಅಯ್ಯೋ ಎತ್ಕೊಳ್ಳೋ, ಹೋಗ್ಲಿ ಅದನ್ನ ಎತ್ಕೊಳ್ಳೋ ಗೈಸ್. ನೋಡಿ ಗೈಸ್, ಸ್ವಲ್ಪ ಆ ಕಡೆಯಿಂದ ಕಮ್ಮಿ ತಲೆಗೆ ಬಿದ್ದಿರೋದು. ಈ ದಾರ ನಾನು ಸೈಡಿಗೆ ಬಂದ್ಬಿಟ್ಟೆ, ಫೋನಿಗೆ ಬಿತ್ತದು. ನಾನು ಬಂದಲ್ಲ ಅದಕ್ಕೆ. ಹಾಯ್ ಮಾಡಮ್ಮ. ಹಾಯ್. ಯಾಕೆ ಬ್ರೋ ನಿನ್ನೆ ಮನೆ ಎಲ್ಲ ಬಂದಿರಲಿಲ್ಲ? ಯಾಕೆ ಬ್ರೋ? ಎಷ್ಟು ಮಿಸ್ ಮಾಡ್ಕೊಂಡಿವಿ ಗೊತ್ತಾ ನಿನ್ನೆ ಎಲ್ಲ ಬ್ರೋ? ಒಳ್ಳೆ ಎಂಜಾಯ್ ಬ್ರೋ, ಅಲ್ವೇನಯ್ಯ? ಏನ್ ಮಾಡ್ದಪ್ಪ
ಸ್ವಿಮ್ಮಿಂಗ್ ಆಡಕ್ ಹೋಗಿದ್ವಿ, ಕ್ರಿಕೆಟ್ ಆಡಕ್ ಹೋಗಿದ್ವಿ, ಎಲ್ಲ ಮಾಡಿದ್ವಿ. ಹಾ ಬ್ರೋ ಎಲ್ಲ. ಮಗನೇ ಅದ್ರಲ್ಲೂ ಹುಷಾರಿಲ್ಲ, ಅದಿಲ್ಲ ಇದಿಲ್ಲ ಅಂತ ನನ್ನ ಡೈಲಾಗ್. ಹುಷಾರಿಲ್ಲ ಅಂದ್ರೂ ಹೋಗಿದ್ದೆ. ಹುಷಾರಿ ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮ್ನೆ ಇಲ್ಲ ಅಲ್ಲ. ಒಂದ್ ನಿಮಿಷ ಇಟ್ಕೋ. ವಿಡಿಯೋ ಮಾಡಿದ್ವಿ. ಏನ್ ಬರೀ ಹೆಂಗ್ ಇಷ್ಟ ಐತೆ. ಬನ್ನಿ ಬ್ರೋ ಇಲ್ಲಿ. ಯಾಕೆ ಬ್ರೋ ನೆನ್ನೆ ಸಿಗ್ಲಿಲ್ಲ ನೀವು? ಚಿಕ್ಕಮ್ಮನ ಮನೆಗೆ ಹೋಗಿದ್ದ? ಓಕೆ ಬ್ರೋ, ಓಕೆ. ನಾನೆಲ್ಲ ಕೆಲಸನೇ ಬಿಟ್ಟು ಹೋಗ್ಬಿಟ್ಟಿದ್ದೇನೋ ಅನ್ಕೊಂಡೆ, 2 ದಿನ ಬಂದಿಲ್ವಲ್ಲ ಕಂಟಿನ್ಯೂಸ್ ಆಗಿ ಅಂತ. ಎಲ್ಲರಿಗೂ ಅದೇ ಡೌಟ್, ಇವ್ರಿಗೂ ಅದೇ ಡೌಟ್, ಅವ್ರಿಗೂ ಅದೇ ಅಲ್ಲ ನೀವು ಸ್ವಾಮಿ ಫೋನ್ ಎತ್ತಾ ಇಲ್ವಲ್ಲ ಬ್ರೋ, ಅಷ್ಟು ದೊಡ್ಡವ್ರು ಆಗ್ಬಿಟ್ರಾ? ಇಲ್ಲ. ನಾಷ್ಟ ಮಾಡಿದ್ರೆ ಓಕೆ. ಆಯ್ತು. ಏನ್ ತಿಂದ್ರಿ? ಏನ್ ತಿಂದ್ರಿ? ಪುಳಿಯೋಗರೆ ಬ್ರೋ. ಪುಳಿಯೋಗರೆ. ಲೇ ನಂಬರ್ 1 ಬಾಟ್ ಲೈನ್ ಹೊಡಿತಾನೆ ಗೈಸ್. ಇವಾಗ ನಾನು, ಸ್ವಾಮಿ ಮತ್ತು ಶೆಟ್ಟಿ, ವಿನಯ್ ಬ್ರೋ ಎಲ್ಲರೂ ಈ ಮನೆಗೆ ಕನೆಕ್ಷನ್ ಕೊಡೋಕ್ಕೆ ಬಂದಿರೋದು ಗೈಸ್. ಆಲ್ರೆಡಿ ಗ್ರೌಂಡ್ ಫ್ಲೋರಲ್ಲಿ ನಮ್ಮದು ಓಡ್ತಾ ಇದೆ. ಸೊ ಇವಾಗ ಫಸ್ಟ್ ಫ್ಲೋರ್ ಕೊಡೋಕೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಇರೋರೆ ಮೇಲ್ಗಡೆ ರೆಫರ್ ಮಾಡಿರೋದು ಗೈಸ್. ಈಗ ಈ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಿ ಕಸ್ಟಮರ್ ರಿವ್ಯೂ ತಗೊಂಡು ಮತ್ತೆ ಸಿಗ್ತೀನಿ ಗೈಸ್. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಗೈಸ್. ಏನು ಗೊತ್ತಾ, ಕಸ್ಟಮರ್ ಪ್ಲೇಸಲ್ಲಿ ಅಲ್ಲ ಹಿಂಗೆ ಗೊತ್ತಿದ್ದೀವಿ. ಯಾವುದೋ ಒಂದು ಹುಡುಗಿ ನನ್ನ ಹತ್ರ ಬಂದ್ಬಿಟ್ಟು ನಮ್ಮದು ಸ್ವಾಮಿ ಇದು ಸ್ಮೈಲ್ ಸಕ್ಕತ್ತಾಗೈತೆ ಅಂತ ಇಲ್ಲ ಗೈಸ್. ಸ್ಮೈಲ್ ಮಾಡಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ನಿಜವಾಗ್ಲೂ ಹೇಳಿರೋದು ಶಕ್ತಿ ಬೇರೆ. मजा आया और मैं ये जो मजा है ಏನ್ ದಿಲೀಪ್ ಬೆಳ್ಳ ಕಾಣ್ತಾರೆ. ಬೆಳಗಿರದಿರ್ಲಿ, ಅವ್ನು ಸ್ಮೈಲ್ ತೋರಿಸಿ. ಇವಾಗ ನಾನು ಮತ್ತೆ ಶೆಟ್ಟಿ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ವಿ. ಅಷ್ಟೊತ್ತಿಗೆ ಆಶಿಕ್ ಸರ್ ಒಂದು ಲೊಕೇಶನ್ ಕಳಿಸಿ ನೋಡು ದಿಲೀಪ್ ಅಂತ ಅಂದರು. ಸೊ ಇವಾಗ ನಾನು ಶೆಟ್ಟಿ ಇಬ್ಬರು ಆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಕಸ್ಟಮರ್ ಏನಂತಾರೆ, ಹಾಕ್ಸ್ಕೋತಾರ ಇಲ್ವಾ, ಬುಕಿಂಗ್ ಆಗುತ್ತೆ ಇಲ್ವಾ ಅಂತ ಹೇಳ್ತೀನಿ ಗೈಸ್. ಇವಾಗ ಜಸ್ಟ್ ಕಸ್ಟಮರ್ ಪ್ಲೇಸಿಂದ ಮನೆಗೆ ಬಂದೆ ಗೈಸ್. ಕಸ್ಟಮರ್ ಆ್ಯಕ್ಚುಲಿ ಹೋಗಿದ ತಕ್ಷಣವೇ ಯಾವ ಪ್ಲೇಸಿಗೆ ಬೇಕು ಏನು ಅಂತೆಲ್ಲ ಫಸ್ಟ್ ಅದ್ರ ಬಗ್ಗೆ ಮಾತಾಡಿದೆ, ಡೈರೆಕ್ಟ್ ವೈಫೈ ಬಗ್ಗೆ ಮಾತಾಡಿಲ್ಲ. ಸರ್ ಇಲ್ಲಿ ಫಸ್ಟ್ ಎಲ್ಲಿಗೆ ಬೇಕು ಏನು ಎತ್ತ ಅಂತ ಈ ಥರ ಕನ್ವರ್ಟ್ ಮಾಡಿ. ಸೊ ಅದಾದಮೇಲೆ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ 300 Mbps ಬಿಡು 3 months ತೊಗೊಂಡಿದ್ದಾರೆ ಗೈಸ್. ಇವತ್ತಿಗೂ ಒಂದು ಬುಕ್ಕಿಂಗ್ ಆಯಿತು, ಒಂದು ಇನ್ಸ್ಟಾಲೇಷನು ಆಯಿತು. ಸೊ ಇವಾಗೇನು ಅಷ್ಟೊಂದು ಯಾರು ನನಗೆ ಕೇಳಲ್ಲ. ಬಟ್ ಇವಾಗ ವೆಂಕಟೇಶ್ವರಗೆ ಹೋಗ್ಬೇಕು ಕೆಲಸ ಮಾಡೋಕ್ಕೆ. ಸೊ ಗೈಸ್ ಇವಾಗ ಮನೇಲಿ ಊಟ ಗೀಟ ಮಾಡಿಕೊಂಡು ವೆಂಕಟೇಶ್ವರಗೆ ಸುಂಕುದಕಟ್ಟೆಗೆ ಹೋಗೋಣ. ಅನ್ನಪೂರ್ಣೇಶ್ವರಿ ಕೇಬಲ್ ಅವರು ಆ ಅಣ್ಣ ಇಲ್ಲ ಅಂತ ಹೇಳಿ ಅವ್ರೇನೋ ಕಂಪ್ಲೇಂಟ್ ಇದೆ, ಒಂದು ರೌಟರ್ ಏನೋ ಫಾಲ್ಟ್ ಆಗಿಬಿಟ್ಟಿದೆ ಇಲ್ಲಿ, ಸ್ವಲ್ಪ ಹಾಕೊಡ್ತೀಯ ಪ್ಲೀಸ್ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಬೆಳಿಗ್ಗೆನೇ ಹಾಕೋ ಅಂತ ಹೇಳಿದ್ರು, ನಾನು ಅದೇ ಕೆಲಸ ಅಂತ ಮಾಡ್ಬಿಟ್ಟಿದ್ದೆ ಗೈಸ್. ಸೊ ಈಗ ಏನೋ ಒಂದು ಕಂಪ್ಲೇಂಟ್ ಐತೆ. ಸೊ ಅದಕ್ಕೆ ಹೋಗಿ ರೌಟ್ರ್ ಐತೆ, ಇಲ್ಲ ಐತೆ ಗೈಸ್. ಹೋಗಿ ಅವ್ರಿಗೆ ಮ್ಯಾಜಿಕ್ ಬಾಯ್ಸ್, ನಾನು ಯಾವಾಗಲೂ ಬಟ್ಟೆ ತಗೊಳ್ಳೋ ಮ್ಯಾಜಿಕ್ ಬಾಯ್ಸ್ಗೆ ಬಟ್ಟೆ ಅಂಗಡಿಗೆ. ಸೊ ಈಗ ಹೋಗಿ ರೌಟ್ರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಈಗ ಅಲ್ಲಿಗೆ ಹೋಗಿ ರೌಟ್ರ್ ಹಾಕಿ ಅಲ್ಲಿಂದ ಮತ್ತೆ ಎಕ್ಸೆಟಲ್ ಕೆಲಸಕ್ಕೆ ಹೋಗಬೇಕು. ಮೀಪ್ಲೆ ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ಮುಕ್ಕಾಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಕೀನೇ ತೆಗಿಯೋಕ್ಕಾಯ್ತಿಲ್ಲ ಗೈಸ್. ಆಚೆಗೆ ತಲೆಲ್ಲ ಕೆಟ್ಟೋಗ್ಬಿಟ್ಟೈತೆ ನನಗಂತ. ಅಪ್ಪ ದೇವ್ರೆ, ಅವಾಗಿಂದ ಬಂದವ್ರ ಕೈಲೆಲ್ಲ ತೆಗಿಸ್ತಾ ಇದ್ದೀನಿ. ವಾಶ್ರೂಮ್ಗೆ ಅಂತ ಬರ್ತಾರಲ್ಲ, ಜಿಮ್ ಐತಿ ಕೆಳಗಡೆ, ಮೇಲ್ಗಡೆ ವಾಶ್ರೂಮ್ ಐತೆ, ಅವ್ರು ಬಂದವ್ರ ಕೈಲೆಲ್ಲ ತೆಗಿಸ್ತಾ ಇದ್ದೀನಿ. ಆದರೂ ಬರ್ತಾ ಇಲ್ಲ. ಅಣ್ಣ ಕೀ ಬಿಟ್ಟು ಬರಬೇಡ, ಕೀ ಬರಬೇಡ ಅಂತೈತೆ. ಆ ಕೀ ಲಾಕ್ ಮಾಡೋಕ್ಕೆ ಆಯ್ತಾ ಇಲ್ಲ ಗೈಸ್. ಸಾರಿ, ಕೀನ ತೆಗಿಯೋಕ್ಕೆ ಆಗ್ತಾ ಇಲ್ಲ. ಅಪ್ಪ ಇಲ್ಲಿ ನೋಡಿ, ಹೆಂಗೆ ಮಾಡಿದ್ರೆ ಆಯ್ತಿಲ್ಲ. ತಲೆ ನೋವು ಬಂದ್ಬಿಡ್ತು ನನಗಂತೂ ಗೈಸ್. 4:45 ಇವಾಗ 5:15 ಗೈಸ್. ಅವಾಗಿಂದ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ತೆಗಿಯೋಕ್ಕೆ ಆಯ್ತಾ ಇಲ್ಲ. ಯಪ್ಪ, ಫಾರ್ ದಿ ಫಸ್ಟ್ ಟೈಮ್ ಒಂದು ಕೀ ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇರೋದು ಗೈಸ್. ಯಾರೋ ಒಬ್ರು ಬಂದು ಕೀನ ತಕ್ಕೊಟ್ರು, ಹೆಂಗೋ ಸದ್ಯ ಪಾ ಅಪ್ಪ ಹೆಂಗೋ ಬಂದ್ಬಿಡ್ತಲ್ಲಪ್ಪ ಅಂತ ಹೋದೆ ಕೆಳಗಡೆಗೆ. ನೋಡಿದ್ರೆ ಮತ್ತೆ ಗಾಡಿ ಕೀ ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಗೈಸ್. ಥೋ ತರಿಕ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಈ ಕೀ ಇವತ್ತು ನನಗೆ ಎಷ್ಟು ಹಿಂಸೆ ಕೊಡ್ತೈತಿ ಅಂದರೆ ಅಷ್ಟಿಷ್ಟು ಕೊಡ್ತಾ ಇಲ್ಲ. ಹೆಂಗೆ ತಿರುಗಿಸಿದ್ರು ಗೊತ್ತಾ ಇಲ್ಲ ಅಪ್ಪ. ಅವ್ರು ಅದು ಹೆಂಗೆ ತೆಗೆದ್ರು ನನಗಂತೂ ಅದೇ ಗೊತ್ತಾಗ್ತಾ ಇಲ್ಲ ಗೈಸ್. ಹೆಂಗೋ ತಕ್ಕೊಟ್ಟಿದ್ರು ಗೈಸ್, ಹೆಂಗೋ ತಕ್ಕೊಟ್ಟಿದ್ರು. ಅಪ್ಪ ನನ್ನ ತಲೆ ಎಲ್ಲ ಜಡಿ ಹಿಡ್ದಂಗೆ ಐತೈತಿ ಇವತ್ತು. ಗೈಸ್ ಗಾಡಿ ಕೀ ಒಳಗಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಗೈಸ್. ಈ ಕೀ ಎತ್ಕೊಂಡು ಗಾಡಿ ಕೀ ಒಳಗಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀರಿ. ಇವಾಗ ಹೆಂಗಾರು ಮಾಡಿ ತೆಗಿಲೇಬೇಕು ಕೀನ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ದೇವ್ರೇ ಬಂದ್ಬಿಡಪ್ಪ. ಹೋಗತ್ತೆ ಇದು ಆಗದೇನಂತ ಕೆಲಸ ನೋಡೋಣ ಗೈಸ್. ಕೀ ಎಷ್ಟೊತ್ತಿಗೆ ತೆಗಿತೀನಿ ಅಂತ ಮತ್ತೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಈ ಸಲಿನೂ ಕೆಳಗಡೆ ಜಿಮ್ಮಿಂದ ಯಾರೋ ಒಬ್ರು ಮೇಲ್ಗಡೆ ಬಂದಿದ್ರು, ಅವ್ರ ಕೈಲಿ ಕೀ ತೆಗ್ಸಿದ್ದೀನಿ ಗೈಸ್. ಫೈನಲಿ ಇಲ್ಲಿದೆ ನೋಡಿ ಕೀ, ಇಲ್ಲಿದೆ. ಯಪ್ಪ ಯಾಕೆ ಕೀ ಇಷ್ಟೊಂದು ಸೈಕ್ ಮಾಡಿದೆ ನನಗೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಪ್ಪ ಸದ್ಯ ಹೆಂಗೋ ಫೈನಲಿ ಹೆಂಗೋ ಬಂದು ಯಾರೊಬ್ರು ತಕ್ಕೊಟ್ರು. ಲೆಟ್ಸ್ ಗೋ ಗೈಸ್. ಇವಾಗ ಹೋಗೋಣ. ನನಗಂತೂ ತಲೆ ಕೆಟ್ಟುಬಿಟ್ಟೈತಿ ಇವತ್ತು. ಯಪ್ಪ ಕೈಯೆಲ್ಲ ಉರಿದೆ ಫುಲ್ಲು ರೆಡ್ ಆಗ್ಬಿಡಂಗೆ ಆಗ್ಬಿಟ್ಟೈತೆಲ್ಲ. ಇಲ್ಲಿ ನೋಡಿ ಅಪ್ಪ ದೇವ್ರೆ. ಲಿಟ್ರಲಿ ಆ ಕೀಯಿಂದ ನನಗೆ ಆಗಿದೆ ಇವತ್ತು ಬೇಜಾರು. ನನಗೆ ಆ ಕೀ ತೆಗಿಯಕ್ಕೆ ಆಗ್ದಂಗೆ ಪ್ರೆಷರಲ್ಲೇ ತಲೆನೋವು ಬಂದ್ಬಿಡೈತೆ ನನಗೆ. ಅಷ್ಟೇ ಬೇಜಾರಾಗೋಯ್ತು. ಯಾರಿಗಾದ್ರೂ ಫೋನ್ ಮಾಡಿ ಹೇಳಿ ಕೀ ಬರ್ತಾ ಇಲ್ಲ ಅಂತ ಹೇಳೋಕ್ಕೂ ನನಗೆ ಆಗ್ತಾಯಿಲ್ಲ. ಆ ಲೆವೆಲಿಗೆ ಬೇಜಾರು ಮಾಡೋಕ್ಕೊಡ್ತು. ಕೀ ಹಾಕೋನು ಕೀ ಓಪನ್ ಮಾಡ್ದನು ಮತ್ತು ಕೀ ಬರ್ತಾ ಇಲ್ಲ ಅಂತಂದರೆ ಏನು ಹೇಳೋದು ಹೇಳಿ? ಯಾರು ಏನು ಹೇಳ್ತಾರೆ ಹೇಳಿ? ಅಯ್ಯೋ ಪಾಪ ಅವ್ರು ಯಾರೋ 2 ಸಲಿನ ಪಾಪ ಮುಸ್ಲಿಮರ ತಕ್ಕೊಟ್ಟಿದ್ದು ಗೈಸ್. ಬಂದರು, ಬ್ರೋ ನೋಡಿ ಬ್ರೋ ಸ್ವಲ್ಪ ತೆಗಿಯೋಕ್ಕಾಗ್ತಾಯಿಲ್ಲ ಅಂತ. ಹಂಗೆ ಅವ್ರ ಭಾಷೆಲ್ಲೇ ಹೇಳ್ದೆ. ಏನು ನನಗೂ ಹಿಂದಿಗೆ ಬರಲ್ವಾ? ಎಷ್ಟು ಬೇಕು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಹೇಳಿದ್ನಾ. ಪಾಪ ಹೆಲ್ಪ್ ಮಾಡಿ ತಕ್ಕೊಟ್ರು ಗೈಸ್. ಅಪ್ಪ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಷ್ಟೊತ್ತಿಂದ ನನ್ನ ಜೊತೆ ಮಾತಾಡಿ ಇವ್ರ ಅಪ್ಪ ಬಂದಿರೋದಕ್ಕೆ ಇವಾಗ ನನ್ನ ಮಾತೇ ಆಡಿಸ್ತಾ ಇಲ್ಲ. ಹೋಯ್ತಾ ಇದ್ದಾರೆ ಹಂಗೇನೆ ಅಪ್ಪ ಮಗ. ಇಲ್ಲ ಬಾಮ್ಮ ಪ್ಲೀಸ್ ಪ್ಲೀಸ್. ನೋಡ್ದ ಗೈಸ್, ನೋಡ್ದ ಗೈಸ್ ನಮ್ಮ ಟೆಕ್ನಿಷಿಯನ್ ಮಗಳು ಗೈಸ್ ಇವರು. ಅಮ್ಮ ತೋರ್ಸಮ್ಮ, ಹಾಯ್ ಮಾಡಮ್ಮ ಅಲ್ಲಿ. ಎಷ್ಟೊಂದ್ಸಲ ತೋರ್ಸಿದೀನಿ, ಅದೇನು ಹಾಯ್ ಮಾಡ್ತೀವಿ ಬಿಡು ನೀನ್ ಹಂಗಾದ್ರೆ. ಅಲ್ಲಿ ಮಾಡು ಗೈಸ್. ಫಸ್ಟ್ ಹೋಗೋದಲ್ಲ ಐತೆ, ಫಸ್ಟ್ ಟಾಟಾ. ಬೆಳಿಗ್ಗೆಯಿಂದ ಅವ್ರ ಅಪ್ಪ ನೋಡಿರ್ಲಿಲ್ಲ, ಅದಕ್ಕೆ ಓಡೋಗಿ ಕಚ್ಕೊಂಡ್ಬಿಟ್ಟವ್ರೆ. ಇದು ಏನೋ ಕೋತಿ ಹೋಗಿ ಕಚ್ಕೊಳಲ್ವಾ ಹಂಗೆ ಅದೇನಮ್ಮ. ಏಯ್ ಓ ಎಕ್ಸ್ಟ್ರಾ ಎನರ್ಜಿ ಬಂತ ನಿಮ್ಮ ಅಪ್ಪ ಬಂದಾದ್ಮೇಲೆ ನಿನ್ಗೆ. ಏನಮ್ಮ ಬನ್ನಿ ಅಣ್ಣ ಕಾಫಿ ಕುಡೀರಿ. ಇರ್ಲಿ ಪರವಾಗಿಲ್ಲ. ಓ ಕರೆಕ್ಟ್ ಗೈಸ್, ಇವರೆಲ್ಲ ಕಾಫಿ ಗೀಫಿ ಕುಡಿಯೋದು, ಬೇರೆ ತಗೊಳ್ಳೋದು ಇವರೆಲ್ಲ. ಇರ್ಲಿ ರಾತ್ರಿ ಒಂದ್ ಟೈಮ್ ಮಾತ್ರ ಬೇರೆ ಏನೋ ತಗೋತಾರ ಅವರು. ಬೈ ಮಾಡ್ಬಿಡಮ್ಮ, ಅವ್ರಿಗೆ ಬೈ ಮಾಡ್ಬಿಡು. ಮಾಡಮ್ಮ ಬಾಯ್ ಗಾಯ್ಸ್ ಅನ್ನಮ್ಮ. ಅಯ್ಯೋ ನಾಚಿಕೆ ಅವಧಿಗೆ. ಓಕೆ ಬಾಯ್ ಬಾಯ್. ಬರ್ತೀನಿ. ಬಾಯ್ ರವೇಣ. ಓಕೆ ಗೈಸ್ ಬನ್ನಿ, ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಸಡನ್ನಾಗಿ ನಮ್ಮ ಟೆಕ್ನಿಷಿಯನ್ ಬಂದಂತ ವಿಡಿಯೋ ಮಾಡಕ್ಕೆ ಬಂದ್ಬಿಟ್ಟೆ. ಲೆಟ್ಸ್ ಗೋ ಗೈಸ್, ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಚೆಕ್ಔಟ್ ಆಗೋದು ಮರ್ತ್ಬಿಟ್ಟಿದ್ದೀನಿ ಇವತ್ತು. ಸೊ ಇವಾಗ ಹೋಗಿ ಚೆಕ್ಔಟ್ ಆಗಿ ಮತ್ತೆ ಬರೋದು ಗೈಸ್. ಸ್ವಾಮಿಗೆ ಫೋನ್ ಮಾಡಿದೆ ಹೊಸ್ಕರಹಳ್ಳಿಲಿ. ಇವಾಗ ಏನೋ ಅವ್ನು ಹೋಗಿದ್ನಲ್ಲ, ಲಿಂಕ್ ಏನೋ ಡೌನ್ ಆಗಿತ್ತು ಅಂತ. ಸೊ ಅದು ಅಪ್ ಮಾಡೋದಂತೆ. ಸೊ ಅವನು ಬರ್ತಾ ಇದ್ದಾನೆ ಗೈಸ್. ನಾನು ಹೋಗಿ ಚೆಕ್ಔಟ್ ಆಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಅವನು ಬಂದಿರ್ತಾನೆ ಅನ್ಕೊತೀನಿ ಗೈಸ್. ಈಗ ಪಟ್ಟಂತ ಹೋಗಿ ಚೆಕ್ಔಟ್ ಆಗಿ ಮತ್ತೆ ಮನೆಗೆ ಬರೋಣ ಗೈಸ್. ಹೋಗಿ ಚೆಕ್ಔಟ್ ಆಗ್ಬಿಟ್ಟು ಬಂದು ಮನೆಯಲ್ಲಿ ಊಟ ಎಲ್ಲ ಮಾಡಿ ಗೈಸ್. ಇವತ್ತು ನಮ್ಮ ಮನೇಲಿ ಉಪ್ಸಾರು ಮತ್ತು ಮುದ್ದೆ ಮಾಡಿದ್ರು ಗೈಸ್. ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತಲ್ಲ, ಸ್ವಲ್ಪ ಸರಿ ಹೋಗ್ಲಿ ಅಂದ್ಬಿಟ್ಟು ಉಪ್ಸಾರು ಮತ್ತು ಮುದ್ದೆ ಮಾಡಿದ್ರು. ಅದ್ರ ಜೊತೆಗೇನೋ ಕಾಳಿತ್ತು, ಆ ಕಾಳು ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಸೊ ಗೈಸ್ ಆ್ಯಕ್ಚುಲಿ ಸ್ವಾಮಿ ಬಂದು ಆಲ್ರೆಡಿ ಮಲ್ಕೊಂಬಿಟ್ಟವನು. ಅವನು ಊಟ ಮಾಡಿ ನಾನು ವಿಡಿಯೋ ಮಾಡೋದೇ ಮಾಡ್ತಾ ಇದ್ದೆ ಗೈಸ್. ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಬರೋ ಸ್ವಲ್ಪ ಲೇಟ್ ಆಗೋಯ್ತು ಗೈಸ್. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.